ನಿಲ್ಲಿಸಿ. ಒಂದು ಕ್ಷಣ ಇಲ್ಲೇ ನಿಲ್ಲಿ. ನೀವು ಈಗ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಎಂದರೆ ಇದನ್ನು ಕೇವಲ ಆಕಸ್ಮಿಕ ಎಂದು ಮಾತ್ರ ತಿಳಿಯಬೇಡಿ. ಇದು ಸಾಕ್ಷಾತ್ ಆ ಬ್ರಹ್ಮಾಂಡವೇ ನಿಮ್ಮ ಬಡತನಕ್ಕೆ ಅಂತ್ಯ ಹಾಡಲು ಮತ್ತು ನಿಮ್ಮ ಕಷ್ಟದ ದಿನಗಳನ್ನು ಮುಗಿಸಲು ಕಳುಹಿಸಿರುವ ಒಂದು ದೈವಿಕ ಸಂಕೇತ. ಒಂದು ವೇಳೆ ನಿಮ್ಮ ಬೆರಳು ಈ ವಿಡಿಯೋವನ್ನು ಈಗ ಸ್ಕಿಪ್ ಮಾಡಲು ಹೋದರೆ ನೆನಪಿಡಿ, ನಿಮ್ಮ ಅದೃಷ್ಟದ ಬಾಗಿಲನ್ನು ನೀವೇ ಕೈಯಾರೆ ಮುಚ್ಚಿಕೊಳ್ಳುತ್ತಿದ್ದೀರಿ ಎಂದೇ ಅರ್ಥ. ಯಾಕೆಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿವರಿಸಲಿರುವ ಈ ಗುಪ್ತ ರಹಸ್ಯಗಳು ನಿಮ್ಮ ಹಣೆಬರಹವನ್ನೇ ಬದಲಿಸಿ ನಿಮ್ಮನ್ನು ಕಡುಬಡತನದಿಂದ ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಶಕ್ತಿ ಹೊಂದಿವೆ. ಇವತ್ತು ನೀವು ಇದನ್ನು ಪೂರ್ತಿಯಾಗಿ ನೋಡದಿದ್ದರೆ ಜೀವನಪೂರ್ತಿ ಹಣಕ್ಕಾಗಿ ಪರದಾಡಬೇಕಾಗುತ್ತದೆ ಎಂಬ ಕಟುಸತ್ಯ ನಿಮಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅರಿವಾಗಲಿದೆ. ನಿಮ್ಮ ಜೀವನದ ಉದ್ಧಾರಕ್ಕಾಗಿ, ನಿಮ್ಮ ಕುಟುಂಬದ ಸುಖಕ್ಕಾಗಿ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಬಿಡದೆ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾವು ಪ್ರತಿದಿನ ಎಷ್ಟೋ ಕಷ್ಟಪಡುತ್ತೇವೆ, ಬೆವತು ಸುರಿಸುತ್ತೇವೆ, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಹಣದ ಹಿಂದೆ ಓಡುತ್ತೇವೆ. ಆದರೆ ನಾವು ಎಷ್ಟು ಓಡಿದರೂ ಹಣ ಮಾತ್ರ ನಮ್ಮಿಂದ ದೂರವೇ ಉಳಿಯುತ್ತದೆ. ಬಂದ ಹಣ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯುವ ಮೊದಲೇ ನೀರಂತೆ ಖಾಲಿಯಾಗಿರುತ್ತದೆ. ಇದಕ್ಕೆ ಕಾರಣ ನಾವು ಮಾಡುವ ಕಠಿಣ ಪರಿಶ್ರಮವಲ್ಲ, ಬದಲಾಗಿ ಹಣದ ಬಗ್ಗೆ ನಮಗಿರುವ ತಪ್ಪು ತಿಳುವಳಿಕೆ. ನೋಡಿ, ಹಣ ಎಂಬುದು ಬರೀ ಕಾಗದವಲ್ಲ, ಅದೊಂದು ಜೀವಂತ ಶಕ್ತಿ. ನೀವು ಹಣವನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ಹಣವು ನಿಮ್ಮನ್ನು ಹಾಗೆಯೇ ನಡೆಸಿಕೊಳ್ಳುತ್ತದೆ. ನೀವು ಯಾವಾಗಲೂ ನನ್ನ ಹತ್ತಿರ ಹಣವಿಲ್ಲ, ನಾನು ಬಡವ, ಸಾಲ ತೀರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಇದ್ದರೆ ನಿಮ್ಮ ಅಂತರಂಗದ ಮನಸ್ಸು ಅದನ್ನೇ ನಿಜ ಎಂದು ನಂಬಿ ನಿಮ್ಮನ್ನು ಬಡತನದಲ್ಲೇ ಇರಿಸುತ್ತದೆ. ನೀವು ಶ್ರೀಮಂತರಾಗಲು ಮೊದಲು ನಿಮ್ಮ ಯೋಚನೆಗಳನ್ನು ಬದಲಿಸಬೇಕು. ಈಗ ನಿಮ್ಮ ಪರ್ಸ್ ಅನ್ನು ಒಮ್ಮೆ ಚೆಕ್ ಮಾಡಿ. ಅಲ್ಲಿ ಹಳೆಯ ಹರಿದ ರಶೀದಿಗಳು, ಬಿಸಾಡಬೇಕಾದ ಚೀಟಿಗಳು ಅಥವಾ ಅಸ್ತವ್ಯಸ್ತವಾಗಿಟ್ಟ ನೋಟುಗಳಿವೆಯೇ? ಹಾಗಿದ್ದಲ್ಲಿ ನೀವು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಅವಮಾನಿಸುತ್ತಿದ್ದೀರಿ ಎಂದೇ ಅರ್ಥ. ಲಕ್ಷ್ಮೀದೇವಿಯು ಯಾವತ್ತೂ ಸ್ವಚ್ಛತೆ ಮತ್ತು ಶಿಸ್ತು ಇರುವ ಕಡೆ ಮಾತ್ರ ನೆಲೆಸುತ್ತಾಳೆ. ನಿಮ್ಮ ಪರ್ಸ್ ಅಥವಾ ಬೀರು ಯಾವತ್ತೂ ಅರಮನೆಯಂತೆ ಶುದ್ಧವಾಗಿರಬೇಕು. ನೋಟುಗಳನ್ನು ಮಡಚದೆ, ಚಿಕ್ಕ ನೋಟಿನಿಂದ ದೊಡ್ಡ ನೋಟಿನವರೆಗೆ ಕ್ರಮವಾಗಿ ಜೋಡಿಸಿ ಇಡುವುದರಿಂದ ಅಲ್ಲಿ ಧನಾತ್ಮಕ ಕಂಪನಗಳು ಸೃಷ್ಟಿಯಾಗುತ್ತವೆ. ಇದು ಹಣವನ್ನು ಆಯಸ್ಕಾಂತದಂತೆ ತನ್ನತ್ತ ಸೆಳೆಯಲು ಶುರುಮಾಡುತ್ತದೆ. ನಿಮ್ಮ ಪರ್ಸ್ನಲ್ಲಿ ಒಂದು ಸಣ್ಣ ಲವಂಗ ಅಥವಾ ಏಲಕ್ಕಿಯನ್ನು ಇಟ್ಟುಕೊಳ್ಳಿ. ಇದು ಹಣದ ಹರಿವನ್ನು ಆಕರ್ಷಿಸುವ ನೈಸರ್ಗಿಕ ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತದೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಹಾಗಿದ್ದಲ್ಲಿ ಪ್ರತಿದಿನ ರಾತ್ರಿ ನೀವು ಮಲಗುವ ಮೊದಲು ನಿಮ್ಮ 2 ಹಸ್ತಗಳನ್ನು ಹಣದ ಮೇಲೆ ಇಟ್ಟುಕೊಂಡು ಅಥವಾ ನಿಮ್ಮ ಪರ್ಸ್ ಮೇಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿ ಈ ಮಂತ್ರವನ್ನು ಪಠಿಸಿ. ಈ ಪ್ರಪಂಚದಲ್ಲಿರುವ ಸಂಪತ್ತು ಅನಂತವಾಗಿದೆ ಮತ್ತು ಆ ಸಂಪತ್ತು ಪ್ರತಿದಿನವೂ ಯಾವುದೋ ಒಂದು ರೂಪದಲ್ಲಿ ನನ್ನತ್ತ ಹರಿದು ಬರುತ್ತಿದೆ. ನನ್ನ ಕೈಯಲ್ಲಿರುವ ಪ್ರತಿಯೊಂದು ರೂಪಾಯಿಗೂ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಾನು ನೀಡುವ ಪ್ರತಿಯೊಂದು ರೂಪಾಯಿಯೂ 10 ಪಟ್ಟು ಹೆಚ್ಚಾಗಿ ನನಗೆ ಮರಳಿ ಬರುತ್ತದೆ. ಈ ಒಂದು ವಾಕ್ಯ ನಿಮ್ಮ ಅಂತರಂಗದ ಮನಸ್ಸನ್ನು ಸಂಪತ್ತಿನ ಅಲೆಗಳಿಗೆ ಟ್ಯೂನ್ ಮಾಡುತ್ತದೆ. ನೀವು ಬಡವ ಎಂದು ಅಂದುಕೊಂಡರೆ ಬಡವರಾಗಿಯೇ ಉಳಿಯುತ್ತೀರಿ. ಆದರೆ ನೀವು ಈಗಾಗಲೇ ಶ್ರೀಮಂತ ಎಂದು ಭಾವಿಸಲು ಶುರು ಮಾಡಿದರೆ ಬ್ರಹ್ಮಾಂಡವು ನಿಮ್ಮನ್ನು ಶ್ರೀಮಂತನನ್ನಾಗಿ ಮಾಡಲೇಬೇಕಾಗುತ್ತದೆ. ಸಾಲದ ಬಾಧೆಯಿಂದ ನರಳುತ್ತಿರುವವರಿಗೆ ಇಲ್ಲಿದೆ ಒಂದು ವಿಶೇಷ ಗುಪ್ತ ಪರಿಹಾರ. ಶುಕ್ರವಾರದ ದಿನ, ಅಂದರೆ ಲಕ್ಷ್ಮಿಯ ವಾರದಲ್ಲಿ, ನಿಮ್ಮ ಮನೆಯಲ್ಲಿರುವ ಒಂದು ಸಣ್ಣ ತಾಮ್ರದ ಪಾತ್ರೆಗೆ ಪವಿತ್ರ ನೀರನ್ನು ತುಂಬಿಸಿ. ಅದಕ್ಕೆ ಒಂದು ಚಿಟಿಕೆ ಅರಿಶಿಣ ಮತ್ತು ಒಂದು ಗುಲಾಬಿ ಹೂವನ್ನು ಹಾಕಿ. ಈ ನೀರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಇಡಿ. ಈ ನೀರು ನಿಮ್ಮ ಮನೆಗೆ ಪ್ರವೇಶಿಸುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಕೇವಲ ಸಮೃದ್ಧಿಯನ್ನು ಮಾತ್ರ ಒಳಗೆ ಬಿಡುತ್ತದೆ. ಮರುದಿನ ಬೆಳಿಗ್ಗೆ ಆ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಿ. ಈ ಸರಳ ತಂತ್ರವು ನಿಮ್ಮ ಸಾಲದ ಸಮಸ್ಯೆಗಳನ್ನು ಒಂದೊಂದಾಗಿ ನಿವಾರಿಸಲು ಶುರುಮಾಡುತ್ತದೆ. ಇದು ಕೇವಲ ತಂತ್ರವಲ್ಲ, ಇದು ನಿಮ್ಮ ಮನೆಯ ಶಕ್ತಿಯನ್ನು ಬದಲಿಸುವ ಒಂದು ದೈವಿಕ ಪ್ರಕ್ರಿಯೆ. ಬ್ರಹ್ಮಾಂಡವು ಒಂದು ಅದ್ಭುತ ನಿಯಮದ ಮೇಲೆ ಕೆಲಸ ಮಾಡುತ್ತದೆ. ನೀವು ಏನನ್ನು ಕೊಡುತ್ತೀರೋ ಅದು ನಿಮಗೆ 100 ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತದೆ. ನೀವು ಹಣದ ಅಭಾವ ಅನುಭವಿಸುತ್ತಿದ್ದರೆ ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗಾದರೂ ಸಹಾಯ ಮಾಡಿ. ಹಣವನ್ನು ಹಿಡಿದು ಕೂರುವುದರಿಂದ ಅದು ಕೊಳೆಯುತ್ತದೆ, ಆದರೆ ಹಣವನ್ನು ಹರಿಯಲು ಬಿಡುವುದರಿಂದ ಅದು ಸಮುದ್ರದಂತೆ ದೊಡ್ಡದಾಗುತ್ತದೆ. ನೀವು ಯಾರಿಗಾದರೂ ಹಣ ನೀಡುವಾಗ ಅಥವಾ ಬಿಲ್ ಕಟ್ಟುವಾಗ ಬೇಸರ ಮಾಡಿಕೊಳ್ಳಬೇಡಿ. ಬದಲಾಗಿ, ನನ್ನ ಹತ್ತಿರ ಹಣ ನೀಡುವಷ್ಟು ಶಕ್ತಿ ಇದೆಯಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಈ ಸಣ್ಣ ಭಾವನೆಯ ಬದಲಾವಣೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಅಚ್ಚರಿಯ ರೀತಿಯಲ್ಲಿ ವೃದ್ಧಿಸುತ್ತದೆ. ಸ್ನೇಹಿತರೆ, ಈ ಎಲ್ಲಾ ವಿಷಯಗಳನ್ನು ನೀವು ಅಸಡ್ಡೆ ಮಾಡದೆ ಜೀವನದಲ್ಲಿ ಅಳವಡಿಸಿಕೊಂಡರೆ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುವುದನ್ನು ನೀವು ಗಮನಿಸುತ್ತೀರಿ. ದಾರಿಯಲ್ಲಿ ಹೋಗುವಾಗ ಹಣ ಸಿಗುವುದು, ಹಳೆಯ ಸಾಲಗಳು ವಾಪಸ್ ಬರುವುದು ಅಥವಾ ಹೊಸ ಕೆಲಸದ ಅವಕಾಶಗಳು ಹುಡುಕಿಕೊಂಡು ಬರುವುದು ಆರಂಭವಾಗುತ್ತದೆ. ಇದೇ ನಿಮ್ಮ ಅದೃಷ್ಟ ಬದಲಾಗುತ್ತಿರುವುದಕ್ಕೆ ಸಾಕ್ಷಿ.
ಇಂತಹ ಅದ್ಭುತ ಮತ್ತು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ವಿಡಿಯೋಗಳಿಗಾಗಿ ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.